ಜನಸ್ಪಂದನ ವಾಹಿನಿ ವೀಕ್ಷಕರಿಗೆ 75ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಪಟ್ಟಣದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ನಡೆದ ಸಮಾರಂಭದಲ್ಲಿ ಭಾಗಿಯಾದ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಹಾಗೂ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ, ಎಲ್ಲರಿಗೆ ಶುಭಾಶಯ ಕೋರುತ್ತಾ, ತ್ಯಾಗ ಬಲಿದಾನದಿಂದ ನಮ್ಮ ದೇಶದ ಅಭಿವೃದ್ಧಿಗೆ ಶ್ರಮಿಸಿದ ಎಲ್ಲ ಮಹನೀಯರನ್ನು ಸ್ಮರಿಸುತ್ತಾ, ಅವರ ಆದರ್ಶ, ಅವರ ಮಾರ್ಗದರ್ಶನದಲ್ಲಿ ಪಕ್ಷಾತೀತವಾಗಿ ನೀವೆಲ್ಲರೂ ಒಟ್ಟಾಗಿ ಶ್ರಮಿಸಿದರೆ ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಮಾತನಾಡಿದರು. ಇವತ್ತಿನ ಗಣರಾಜ್ಯೋತ್ಸವ ಧ್ವಜಾರೋಹಣವನ್ನು ತಹಸೀಲ್ದಾರ್ ಆರ್.ಎಚ್. ಭಾಗವಾನ್ ನೆರವೇರಿಸಿದರು. ಹಾಗೂ ಸಮಾರಂಭದಲ್ಲಿ ಮಾಜಿ ಶಾಸಕರಾದ ಸುನಿಲ್ ಹೆಗ್ಡೆ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಸ್.ಎಲ್. ಘೋಟ್ನೇಕರ್ ಹಾಗೂ ಪುರಸಭೆಯ ಸದಸ್ಯರು, ಶಾಲಾ ಶಿಕ್ಷಕರು, ವಿವಿಧ ಇಲಾಖೆ ಅಧಿಕಾರಿ ವರ್ಗದವರು, ತಾಲೂಕಿನ ಕನ್ನಡ ಪರ ಸಂಘಟನೆ ಹಾಗೂ ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಪಟ್ಟಣದ ಎಲ್ಲ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ಸಾರ್ವಜನಿಕರು ಭಾಗಿಯಾಗಿದ್ದರು. ರಾಷ್ಟ್ರಕ್ಕೆ ಧ್ವಜಕ್ಕೆ ನಾವು ನಮನ ಮಾಡುವುದಷ್ಟೇ ಅಲ್ಲ, ನಮನ ಮಾಡುವುದು ಒಂದು ಕಡೆ, ರಾಷ್ಟ್ರ ಸ್ವಾಭಿಮಾನ ನಮ್ಮಲ್ಲಿ ಬೆಳಿಬೇಕು. ತ್ಯಾಗ ಬಲಿದಾನದ ವಿಚಾರಧಾರೆ ನಮಗೆ ಬೆಳಿಬೇಕು. ರಾಷ್ಟ್ರದ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ, ರಾಜೇಂದ್ರ ಪ್ರಸಾದ್, ಜವಾಹರ್ಲಾಲ್ ನೆಹರು ಇವರೆಲ್ಲ ತ್ಯಾಗ ಬಲಿದಾನ ಕೊಟ್ಟಿದ್ದ ಜನ. ಮೌಲಾನಾ ಆಜಾದ್ ಇವು ನಾವು ನೆನೆಸಬೇಕು, ಸ್ಮರಿಸಬೇಕು. ಅವರ ಆದರ್ಶ ನಾವೆಲ್ಲರೂ ಇಟ್ಕೊಂಡು ಹೆಜ್ಜೆ ಹಾಕಬೇಕು. ಭಾರತ ರಾಷ್ಟ್ರಕ್ಕೆ ಉಜ್ವಲವಾದ ಭವಿಷ್ಯದೆ. ಆದರೆ ನಾವೆಲ್ಲರೂ ಪಕ್ಷಾತೀತವಾಗಿ ಒಂದಾಗಿ ಈ ರಾಷ್ಟ್ರದ ಪ್ರಗತಿಗೆ ಕೈ ಹಚ್ಚಬೇಕಾಗಿದೆ.